ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಶ್ರುತಿ ಆಚಾರಿ. ಇವತ್ತು ನಾವು 6ನೇ ತರಗತಿಯ 8ನೇ ಪದ್ಯ ಕಿತ್ತೂರ ಕೇಸರಿ ಪದ್ಯವನ್ನು ಮಾಡ್ತಾ ಇದ್ದೀವಿ. ಕವಿ ಬಂದು ಸಿದ್ದಾಪುರ. ಕವಿ ಪರಿಚಯವನ್ನು ಫಸ್ಟ್ ನಾವು ತಿಳ್ಕೊಂಬಿಡೋಣ. ಪರಗೊಂಡ ಗುರುಪಾದಪ್ಪ ಸಿದ್ದಾಪುರ. ಇವರ ಕಾವ್ಯನಾಮ ಸಿದ್ದಾಪುರ. ಇವರು 1/6/1958 ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿಯಲ್ಲಿ ದಾಶಾಳ ಎಂಬಲ್ಲಿ ಊರಲ್ಲಿ ಜನಿಸಿದ್ರು. ಇವರ ತಂದೆಯ ಹೆಸರು ಗುರುಪಾದಪ್ಪ, ತಾಯಿ ಹೆಸರು ಯಮುನಾಬಾಯಿ. ಇವರು MA AM ಆರ್ಟ್ ಮಾಸ್ಟರ್ ಪದವಿ ಪಡೆದಿದ್ದು ಬಸವನ ಬಾಗೇವಾಡಿಯ ಮುಳವಾಡ ಪ್ರೌಢಶಾಲೆಯಲ್ಲಿ ಚಿತ್ರಕಲಾ ಶಿಕ್ಷಕರಾಗಿ ಸೇವೆ ಸಲ್ಲಿಸಿದ್ದಾರೆ. ಕನ್ನಡದಲ್ಲಿ 100 ಮಕ್ಕಳ ಕಥೆಗಳನ್ನು ರಚಿಸಿದ್ದಾರೆ. ಇವರಿಗೆ ಅನೇಕ ಕೃತಿಗಳನ್ನು ಸಂಪಾದನೆ ಮಾಡಿದ್ದಾರೆ. ಇವರು ರಾಜ್ಯ ಉತ್ತಮ ಶಿಕ್ಷಕ ಪ್ರಶಸ್ತಿ 2010ರಲ್ಲಿ ಪಡೆದುಕೊಂಡಿರುವ ಇವರು ಅನೇಕ ಸಾಹಿತ್ಯ ಕೃತಿಗಳನ್ನು ನೀಡಿದ್ದಾರೆ. ಇವರ ಮಕ್ಕಳ 100 ಕವಿತೆಗಳು ಎಂಬ ಕೃತಿಯಿಂದ ಈ ಪದ್ಯವನ್ನು ಆರಿಸಿಕೊಳ್ಳಲಾಗಿದೆ. ಕಿತ್ತೂರ ಕೇಸರಿ. ಈ ಪದ್ಯದ ಪ್ರವೇಶಕ್ಕೆ ಹೋಗೋಣ. ನಮ್ಮ ದೇಶ ಪರಕೀಯರ ಆಡಳಿತದಲ್ಲಿದ್ದಾಗ ನಮ್ಮ ನೆಲದ ಅನೇಕ ದೇಶಭಕ್ತರು, ನಾಡಭಕ್ತರು ಅವರ ವಿರುದ್ಧ ಹೋರಾಡಿದ್ದಾರೆ. ಅಂದರೆ ಪರಕೀಯರು ಅಂದರೆ ಏನು ಬ್ರಿಟಿಷರು ಅಂತ ಹೇಳ್ಬೋದು. ನಮ್ಮ ದೇಶ ಪರಕೀಯರ ಆಡಳಿತದಲ್ಲಿದ್ದಾಗ ಅಂದರೆ ಬ್ರಿಟಿಷರ ಆಡಳಿತದಲ್ಲಿದ್ದಾಗ ನಮ್ಮ ನೆಲದ ದೇಶದ ಭಕ್ತರು, ನಾಡಭಕ್ತರು ನಮ್ಮ ಬ್ರಿಟಿಷರ ವಿರುದ್ಧವಾಗಿ ಹೋರಾಡಿದ್ದಾರೆ. ಏನಕ್ಕೋಸ್ಕರ? ದೇಶಕ್ಕೋಸ್ಕರ. ನಮ್ಮ ನಾಡನ್ನು ಸ್ವತಂತ್ರಗೊಳಿಸಲು ಬಗ್ಗೆ ತಮ್ಮದೇ ಆದ ಕಾರ್ಯತಂತ್ರಗಳನ್ನು ರೂಪಿಸಿದ್ದಾರೆ. ಅಂದರೆ ನಮ್ಮ ದೇಶವನ್ನು ಸ್ವಾತಂತ್ರ್ಯವನ್ನು ಫ್ರೀಡಮ್ ಕೊಡಿಸೋದಕ್ಕೆ ಕಾರ್ಯತಂತ್ರಗಳನ್ನು ಯಾವುದೋ ಒಂದು ರೂಪದಲ್ಲಿ ಏನೋ ಒಂದು ಕಾರ್ಯವನ್ನು ಮಾಡ್ತಾರೆ. ಕೆಲವೊಮ್ಮೆ ಜಯಗಳಿಸಿದ್ದಾರೆ. ಈ ಕಾರ್ಯತಂತ್ರಗಳಲ್ಲಿ ಕೆಲವೊಮ್ಮೆ ವಿಜಯವನ್ನು ಸಾಧಿಸಿದ್ದಾರೆ, ಜಯವನ್ನು ಗಳಿಸಿದ್ದಾರೆ. ಕೆಲವೊಮ್ಮೆ ಸೋತಿದ್ದಾರೆ. ಅಂದರೆ ಕೆಲವೊಬ್ಬರು ಸೋತಿದ್ದಾರೆ, ಕೆಲವೊಬ್ಬರು ಜಯಿಸಿದ್ದಾರೆ. ಆದರೆ ಏನೋ ಒಂದು ಮಾಡಬೇಕು ಅಂತ ಕಾರ್ಯತಂತ್ರವನ್ನು ಮಾಡಿದ್ದಾರೆ. ಅವರ ಹೋರಾಟದ ಹಾದಿಯನ್ನು ಮಕ್ಕಳು ಅರ್ಥ ಮಾಡಿಕೊಳ್ಳಬೇಕೆಂಬುದು ಇಲ್ಲಿಯ ಆಶಯ. ಅಂದರೆ ಅವರು ಯಾವ ರೀತಿ ಹೋರಾಡಿದ್ರು ಅನ್ನೋದನ್ನು ಇವತ್ತು ನಾವು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಯಾಕಂದರೆ ನೀವು ಯಾವ ರೀತಿ ಹೋರಾಡಬೇಕು ಜೀವನದಲ್ಲಿ ಅನ್ನೋದು ಈ ರೀತಿಯ ಪದ್ಯ ಆಗಿದೆ. ಇದನ್ನು ತಿಳ್ಕೊಬೋದು, ಇದರಿಂದ ನಾವು ತಿಳ್ಕೊಳ್ಬೋದು. ಕಟ್ಟುಕತೆ ಇದು ಅಲ್ಲ, ದಿಟ್ಟ ಹೆಜ್ಜೆಯ ನಿಟ್ಟ ವೀರ ವನಿತೆಯ ಚರಿತೆ. ನೀವು ಕೇಳಿರೆಂದು ಅನ್ನಕ್ಕೆ ಬಂದಿರುವ ಕುನ್ನಿಗಳ ಮನ್ನಿಸದೆ ಸಮರ ಸಾರಿದ ರಾಣಿ ಜನಿತವಿಂದು. ಕಟ್ಟುಕತೆ ಇದು ಅಲ್ಲ ಅಂದರೆ ಕಟ್ಟುಕತೆ ಅಂದರೆ ಬಾಯಿಂದ ಬಾಯಿಗೆ ಹೇಳ್ತಾರಲ್ವ. ನಿಮ್ಮ ಅಜ್ಜಿನ ನಿಮ್ಮ ತಾತನ ಕತೆ ಕೇಳೋದಂದ್ರೆ ಕತೆ ಹೇಳಿಮ್ಮ ಅಂದಾಗ ಅವರು ಹೇಳ್ತಾರೆ. ಆ ಥರದ ಕಟ್ಟುಕತೆ ಅಲ್ಲ ಇದು. ದಿಟ್ಟ ಹೆಜ್ಜೆಯ ನಿಟ್ಟ ವೀರ ವನಿತೆಯ ಚರಿತೆ. ಅಂದರೆ ಅವಳ ನಿಜವಾದ ದಿಟ್ಟ ಹೆಜ್ಜೆ ಅಂದರೆ ಯಾವುದೇ ಭಯವಿಲ್ಲದೆ ಇಟ್ಟಂತಹ ಹೆಜ್ಜೆ, ದೇಶಕ್ಕೋಸ್ಕರ ಇಟ್ಟಂತಹ ಹೆಜ್ಜೆ ಇದು. ವೀರ ವನಿತೆಯ ಚರಿತೆ ಇದು. ನೀವು ಕೇಳಿರಿ ಅಂದರೆ ನೀವು ಕೇಳಿಸ್ಕೊಳ್ಳಿ. ಅನ್ನಕ್ಕೆ ಬಂದಿರುವ ಕುನ್ನಿಗಳ ಮನ್ನಿಸದೆ ಅಂದರೆ ಬ್ರಿಟಿಷರು ನಮ್ಮ ದೇಶಕ್ಕೆ ಬಂದಿರುವಂಥನ್ನ ಅವ್ರನ್ನ ಕ್ಷಮಿಸದೆ, ನಾಯಿಗಳನ್ನು, ಕುನ್ನಿ ಅಂದರೆ ನಾಯಿ, ಮನ್ನಿಸದೆ ಅಂದರೆ ಕ್ಷಮಿಸುವುದು, ಮನ್ನಿಸು ಅಂದರೆ ಕ್ಷಮಿಸು, ಮನ್ನಿಸದೆ ಅಂದರೆ ಕ್ಷಮಿಸದೆ, ನಾಯಿಗಳನ್ನು, ಅನ್ನಕ್ಕೆ ಬಂದಿರುವಂತಹ ನಾಯಿಗಳನ್ನು ಕ್ಷಮಿಸದೆ ಸಮರ ಸಾರಿದ ರಾಣಿ ಜನಿತವಿಂದು. ಸಮರ ಅಂದರೆ ಯುದ್ಧವನ್ನು ಸಾರಿದ ರಾಣಿ ಜನಿತವಿಂದು. ಮಲ್ಲ ಸಜ್ಜನ ಮನಕ್ಕೆ ನೋವಾಗದಿರಬಹುದೇ, ಹೋದರೀ ಸಿರಿನಾಡು ಪರಕೀಯರ ವಶಕ್ಕೆ. ಮಂಚಕ್ಕೆ ಹೊರಗಿರುವ ಕಿರಿಯರಸಿ ಚೆನ್ನಮ್ಮ, ಕನವರಿಸಿ ಕಟಕಟನೆ ಕಡಿದಳಾಕೆ. ಮಲ್ಲ ಸಜ್ಜನ ಮನಕ್ಕೆ ನೋವಾಗದಿರಬಹುದೇ. ಮಲ್ಲ ಸಜ್ಜನ ಮನಕ್ಕೆ ಅಂದರೆ ನಮ್ಮ ಒಳ್ಳೆಯ ಮನಸ್ಸಿಗೆ ನಮ್ಮ ದೇಶ ಬ್ರಿಟಿಷರ ವಶಕ್ಕೋದ್ರೆ ನೋವಾಗದೇ ಇರುತ್ತಾ? ನೋವಾಗುತ್ತಲ್ವಾ. ಮಂಚಕ್ಕೆ ಹೊರಗಿರುವ ಕಿರಿಯರಸಿ ಚೆನ್ನಮ್ಮ, ಮಂಚಕ್ಕೆ ಹೊರಗಿರುವಂತಹ ಚೆನ್ನಮ್ಮ, ಕಿತ್ತೂರಾಣಿ ಚೆನ್ನಮ್ಮ. ಕಿರಿಯರಸಿ ಅಂದರೆ ಚಿಕ್ಕ ಅರಸಿ.
ಕನವರಿಸಿ ಕಟಕಟನೆ ಹಲ್ಲು ಕಡಿದಳಾಕೆ. ಅಂದರೆ ಕನವರಿಸಿ ಅಂದರೆ ಕನಸು ಬಿತ್ತು ಅವಳಿಗೆ, ಕಟಕಟನೆ ಅಂದರೆ ಹಲ್ಲನ್ನು ಕಡಿಯುವಂಥದ್ದು. ಕೋಪ ಬಂದಾಗ ಹಲ್ಲನ್ನು ಕಡಿತಾರೆ, ಸೊ ಅದು ಕಟಕಟನೆ ಹಲ್ಲು ಕಡಿದಳಾಕೆ ಅಂತ. ತುತ್ತೂರಿ ಊದಿದಳು ಕಿತ್ತೂರು ಕಿರಿರಾಣಿ. ತುತ್ತೂರಿಯನ್ನು ಊದ್ತಾಳೆ, ಏನು ಯುದ್ಧಕ್ಕೆ ನಾವು ರೆಡಿ ಅಂತ. ಕಿತ್ತೂರು ಕಿರಿರಾಣಿ, ಚಿಕ್ಕ ರಾಣಿ, ಕಿತ್ತೂರಿನ ಚಿಕ್ಕ ರಾಣಿ. ಬನ್ನಿರೈ ನನ್ನವರೇ ತಾಯಿ ಸೇವೆಗೆಂದು, ನಮ್ಮ ಅನ್ನವನುಂಡು ಕೊಬ್ಬಿರುವ ಕುನ್ನಿಗಳ ಶಿರಮಾಲೆ ಯೊಳಗೆ ಧರಿಸೋಣವೆಂದು. ತುತ್ತೂರಿ ಊದ್ತಾಳೆ ಯುದ್ಧವನ್ನು ಮಾಡೋ ಸಾರೋದಕ್ಕೆ. ಬನ್ನಿರೈ ನನ್ನವರೇ ತಾಯಿ ಸೇವೆಗೆಂದು ಅಂದರೆ ನಮ್ಮವ್ರನ್ನ ಕರೀತಾಳೆ, ಬನ್ನಿ ತಾಯಿ ಸೇವೆಯನ್ನು ಮಾಡೋಣ ಅಂತ. ನಮ್ಮ ಅನ್ನವನುಂಡು ಕೊಬ್ಬಿರುವ ಕುನ್ನಿಗಳ ಅಂದರೆ ನಾವು ಹಾಕಿರುವಂತಹ ಅನ್ನವನ್ನು ಊಟ ಮಾಡಿ ಅವ್ರಿಗೆ ಕೊಬ್ಬು ಬಂದಿರುವಂತಹ ನಾಯಿಗಳವರು, ಅವರನ್ನು ಏನು ಮಾಡಬೇಕು, ಶಿರಮಾಲೆ, ಶಿರ ಅಂದರೆ ತಲೆಯನ್ನು ಕತ್ತರಿಸಿ ಕೊರಳೊಳಗೆ ಧರಿಸೋಣವೆಂದು. ಅವರ ತಲೆಯನ್ನು ಕತ್ತರಿಸಿ ನಾವೇನು ಮಾಡೋಣ, ಕೊರಳೊಳಗೆ ಅಂದರೆ ಮಾಲೆಯನ್ನು ಹಾಕ್ಕೊಳ್ಳೋಣ, ಅವರು ತಲೆಯ ರುಂಡಗಳ ಮಾಲೆಯನ್ನು ಧರಿಸೋಣ ಅಂತ ಹೇಳ್ತಾರೆ. ಗುಡುಗಿದಳು ಸಿಡಿಲಂತೆ ಸಿಂಹದ ಧ್ವನಿಯಂತೆ. ಗುಡುಗಿದಳು ಅಂದರೆ ಅವಳು ಗುಡುಗು ಹೇಗೆ ಬರುತ್ತೆ ಹಾಗೆ ಕೋಪವನ್ನು ಮಾಡಿಕೊಂಡು, ಸಿಡಿಲಂತೆ ಸಿಂಹದ ಧ್ವನಿಯಂತೆ, ಆ ಗುಡುಗು ಸಿಡಿಲಿನಂತೆ ಸಿಂಹದ ಧ್ವನಿಯಂತೆ ಅವರು ಕಿರ್ಚ್ತಾಳೆ. ಏಳಿರೈ ಕೆಚ್ಚದೆಯ ಕಲಿಗಳೇ ನೀವು, ಏಳಿ ಎದ್ದೇಳಿ ಕೆಚ್ಚದೆ ಕಲಿಗಳು ನೀವು ಅಂದರೆ ಕೆಚ್ಚದೆಯ ಸೈನಿಕರ ನೀವು. ಕರಿ ನೆಲದ ಗರಿಮೆಯನ್ನು ತೋರಿಸಲು ಬಿಳಿಯರಿಗೆ ಅಂದರೆ ನಮ್ಮ ನೆಲದ ಏನು ಹಿರಿಮೆ ಇರುತ್ತೆ, ನಮ್ಮ ನೆಲದ ಏನು ವಿಶಿಷ್ಟತೆ ಇದನ್ನು ಅದನ್ನು ತೋರಿಸೋಣ ನಾವು ಬಿಳಿಯರಿಗೆ ಅಂದರೆ ಬ್ರಿಟಿಷರನ್ನು ಬಿಳಿಯರು ಅಂತ ಕರೀತಾರೆ. ಛಲ ತೊಟ್ಟು ಹುಲಿಯಂತೆ ನುಗ್ಗೋಣ ನಾವು ಅಂದರೆ ಛಲ ಅಂದರೆ ಒಂದು ಹಠವನ್ನು ಸಾಧಿಸಿ ತೊಟ್ಟು ಹುಲಿಯಂತೆ ನುಗ್ಗೋಣ ನಾವು. ಹುಲಿ ಹೇಗೆ ನುಗ್ಗುತ್ತೆ ಹಾಗೂ ನುಗ್ಗೋಣ ನಾವು ಎಲ್ಲರೂ ಅಂತ ಕೇಳ್ತಿದ್ದಾಳೆ ಸೈನಿಕರಿಗೆ. ಅಮಟೂರು ಬಾಳಪ್ಪ ಸಂಗೊಳ್ಳಿ ರಾಯಣ್ಣ ಸಿಡಿಲಿನ ಕಿಡಿಯಂತೆ ಸಿಡಿದೆದ್ದರೊಡನೆ. ಅಮಟೂರು ಬಾಳಪ್ಪ ಮತ್ತು ಸಂಗೊಳ್ಳಿ ರಾಯಣ್ಣ ಸಿಡಿಲಿನ ಕಿಡಿಯಂತೆ ಸಿಡಿದೆದ್ದರೊಡನೆ ಅಂದರೆ ಆಕೆ ಹೇಳಿದ ತಕ್ಷಣ ಯಾರು, ಚೆನ್ನಮ್ಮ, ಈ ಯಾರು ಅಮಟೂರು ಬಾಳಪ್ಪ ಮತ್ತು ಸಂಗೊಳ್ಳಿ ರಾಯಣ್ಣ ಸಿಡಿಲಿನ ಹಾಗೆ ಸಿಡಿಲಿನ ಇವಾಗ ಏನಾದರೂ ಬೆಂಕಿ ಬಿದ್ದಾಗ ನೀವು ಪಟಾಕಿ ಹಾರಿಸಿದಾಗ ಅದೇ ಕಿಡಿ ಹೇಗೆ ಆರುತ್ತೆ, ಸೊ ಹಾಗೆ ಅವರಿಬ್ಬರು ಎದ್ರು. ನಾಡ ರಕ್ಷಣೆಗಾಗಿ ಪ್ರಾಣವನ್ನು ಪಣಕ್ಕಿಟ್ಟು ರಾಜಗುರು ಕೃಪೆ ಪಡೆದು ಕಟ್ಟಿದರು ಸೇನೆ. ನಾಡ ರಕ್ಷಣೆಗಾಗಿ ಅಂದರೆ ನಮ್ಮ ಭಾರತವನ್ನು ಕಾಪಾಡೋದಕ್ಕೆ ಪ್ರಾಣವನ್ನು ಪಣಕ್ಕಿಟ್ಟರು. ರಾಜಗುರು ಕೃಪೆ ಪಡೆದು, ರಾಜಗುರುದ ಆಶೀರ್ವಾದನ ಪಡೆದು ಕಟ್ಟಿದರು ಒಂದು ಸೇನೆಯನ್ನು. ಆಕಾಶದೆತ್ತರಕ್ಕೆ ಜಯಘೋಷ ಮುಳುಗಿಸಿತು. ಆಕಾಶದೆತ್ತರಕ್ಕೆ ಅಂದರೆ ಏನು ಯುದ್ಧ ಮಾಡುವಾಗ ಆ ಘೋಷ ಅಂದರೆ ಸೌಂಡ್ ಇರುತ್ತೆ, ಅದು ಆಕಾಶ ಮುಟ್ತು. ನುಗ್ಗಿದಳು ಚೆನ್ನಮ್ಮ ರಣಚಂಡಿಯಾಗಿ. ಆ ಯುದ್ಧದಲ್ಲಿ ನುಗ್ಗಿದ್ಲು ಚೆನ್ನಮ್ಮ ಯಾವ ರೀತಿ, ರಣಚಂಡಿಯಾಗಿ. ವೀರ ಯೋಧರ ಎದೆಗೆ ವಜ್ರ ಕವಚವ ಬಿಗಿದು ಬೀಸುತ್ತಿದ್ದಳು ಖಡ್ಗತ ಮುಂದೆ ಸಾಗಿ. ವೀರ ಯೋಧರ ಎದೆಗೆ ಅಂದರೆ ಇವಾಗೇನು ಬ್ರಿಟಿಷರು ಬರ್ತಾರೆ, ಸೊ ಅವರ ಎದುರಿಗೆ ವೀರ ಯೋಧರ ಎದೆಗೆ ಅವರು ಸೈನಿಕರಿರ್ತಾರೆ, ಅವರ ಎದುರಿಗೆ ಈಕೆ ಚೆನ್ನಮ್ಮ ವಜ್ರ ಕವಚವ ಬಿಗಿದು ಅಂದರೆ ಆ ಕವಚವನ್ನು ಹಾಕ್ಕೊಂಡು, ಅಂದರೆ ನಾವು ಸೇಫ್ಟಿಗೆ ಏನು ಹಳೆ ಕಾಲದಲ್ಲಿ ಯುದ್ಧಕ್ಕೆ ಹಾಕ್ಕೋತಾರೆ, ಸೊ ಅದನ್ನು ಹಾಕ್ಕೊಂಡು ಮೈಗೆ ಬೀಸುತ್ತಿದ್ದಳು ಖಡ್ಗವ ಅಂದರೆ ಬೀಸ್ತಾ ಇದ್ಲು ಖಡ್ಗ ಮುಂದೆ ಸಾಗಿ ಮುಂದಕ್ಕೆ ಹೋಗ್ತಾ ಬೀಸ್ಕೊಂಡು ಹೋಗ್ತಾ ಇದ್ಲು. ತನ್ನಾತ್ಮ ಛಲದಿಂದ ಧರಿಸಿದಳು ಜಯಮಾಲೆ. ಸೋಲಾಯಿತು ಮರುಕ್ಷಣವೇ ದುರ್ಮತಿಯರಿಂದ ಮೊಮ್ಮಲನೆ ಮರುಗಿದಳು ಮನನೊಂದು ಕೊರಗಿದಳು ತಾಯಿ ನೆಲದ ರಕ್ಷಣೆಗೆ ಕೈ ಮೀರಿತೆಂದು. ತನ್ನಾತ್ಮ ಛಲದಿಂದ ಧರಿಸಿದಳು ಜಯಮಾಲೆ ಅಂದರೆ ತಾನು ಛಲದಿಂದ ಹಠದಿಂದ ಧರಿಸಿದ್ಲು ಜಯಮಾಲೆಯನ್ನು. ಮತ್ತು ಸೋಲಾಯಿತು ಮರುಕ್ಷಣವೇ, ಅದು ಛಲದಿಂದ ಮಾಡಿದ್ಲು, ಆದರೆ ಅಲ್ಲಿ ತಕ್ಷಣ ಸೋಲಾಯಿತು. ದುರ್ಮತಿಯರಿಂದ ಮೊಮ್ಮಲನೆ ಮರಗಿದಳು ಅಂದರೆ ಅಲ್ಲಿ ಸತ್ತಂತಹ ಜನಗಳನ್ನ ನೋಡಿ ಮತ್ತು ನನ್ನ ಜನಗಳು ಸತ್ರಲ್ಲ ಅನ್ನುವಂತಹ ಆ ಹೃದಯ ಮರುಗಿತು ಅಂದರೆ ಕರಗೋಯ್ತು. ಮನನೊಂದ ಕರಗಿದಳು ತಾಯಿ ನೆಲದ ರಕ್ಷಣೆಯು ಕೈ ಮೀರಿತೆಂದು. ಆ ನನ್ನ ತಾಯಿಯ ನೆಲದ ರಕ್ಷಣೆಯನ್ನು ನಾನು ಮಾಡೋಕ್ಕಾಗಲಿಲ್ಲಲ್ಲ, ನನ್ನ ಕೈ ಮೀರಿಬಿಡ್ತು ಅನ್ನೋದನ್ನು
ಆಕೆ ತೋರಿಸ್ಕೊಂಡ್ಳು. ಕಿತ್ತೂರು ಸಾಮ್ರಾಜ್ಯ ಕಟ್ಟುವೆನು ಇನ್ನೊಮ್ಮೆ ದುಷ್ಟ ಅರಿಗಳ ಮೆಟ್ಟಿ ಈ ಮಾತು ಸತ್ಯ. ಕಿತ್ತೂರು ಸಾಮ್ರಾಜ್ಯ ಮತ್ತೆ ನಾನು ಕಟ್ತೀನಿ, ಒಂದು ಸಲ ಸೋತಿದ್ದೀನಿ ಆದರೆ ಇನ್ನೊಂದು ಸಲ ನಾನು ಮತ್ತೆ ಕಟ್ತೀನಿ, ದುಷ್ಟ ಅರಿಗಳ ಮೆಟ್ಟಿ ಈ ಮಾತು ಸತ್ಯ. ಅಂದರೆ ದುಷ್ಟತನವನ್ನು ಎಲ್ಲವನ್ನು ಮೆಟ್ಟಿ ಮತ್ತೆ ನಾನು ಮುಂದಕ್ಕೆ ಸಾಗ್ತೀನಿ, ಈ ಮಾತು ಸತ್ಯ ಅಂತ ಹೇಳ್ತಾಳೆ. ಸೆರೆಮನೆಯ ಸೇರಿದರೂ ಹಿಂಜರಿಯಲಿಲ್ಲೆನೆತು ಕಲಿಗಳಿಗೆ ಕಿವಿ ಮಾತು ಹೇಳಿದಳು ನಿತ್ಯ. ಸೆರೆಮನೆಗೆ ಸೇರಿದರು ಅಂದರೆ ಸೆರೆಮನೆ ಅಂದರೆ ಜೈಲುವಾಸ. ಅಲ್ಲಿ ಸೇರಿದ್ರು ಮತ್ತೆ ಹಿಂಜರಿಯೋದಿಲ್ಲ, ಹಿಂದಕ್ಕೆ ಹೋಗೋದಿಲ್ಲ. ಕಲಿಗಳಿಗೆ ಕಿವಿ ಮಾತು ಹೇಳಿದಳು, ಅವರ ಸೈನಿಕರಿಗೆ ಕಿವಿ ಮಾತನ್ನು ಹೇಳ್ತಾಳೆ. ನಿತ್ಯ ನಿನ್ನ ಋಣ ತೀರಿಸಲು ನನಗಾಗಲಿಲ್ಲಮ್ಮ ಈ ಒಂದೇ ಜನ್ಮದಲ್ಲಿ ಕರುನಾಡ ಒಡತಿ ಮರುಜನ್ಮ ನೀಡನಗೆ ಹೆಣ್ಣಾಗಿ ಈ ನೆಲದಿ ಕಣ್ಮುಚ್ಚಿ ಬೇಡಿದಳು ಕಿತ್ತೂರ ಕೇಸರಿ. ನಿನ್ನ ಋಣ ನನಗೆ ತೀರ್ಸೋಕ್ಕಾಗಲಿಲ್ಲ ಈ ಜನ್ಮದಲ್ಲಿ, ಒಂದೇ ಜನ್ಮದಲ್ಲಿ ಕರುನಾಡ ಒಡತಿ ಅಂದರೆ ಈ ಒಂದು ಜನ್ಮದಲ್ಲಿ ನಾನು ಕರುನಾಡ ಒಡತಿಯಾಗಿದ್ದೆ, ಮರುಜನ್ಮ ನೀಡನಗೆ ಮತ್ತೆ ನನಗೆ ಇನ್ನೊಂದು ಜನ್ಮವನ್ನು ಕೊಡು, ನಾನು ಈ ನೆಲದ ಏನು ಋಣ ಇದೆ ಅದನ್ನು ನಾನು ತೀರಿಸ್ತೀನಿ, ಮರುಜನ್ಮ ಇನ್ನೊಂದು ಸಲ ಕೊಡು ಹೆಣ್ಣಾಗಿ ಈ ನೆಲದ ಕಣ್ಮುಚ್ಚಿ ಬೇಡಿದಳು ಈ ನೆಲದಿ ಅಂದರೆ ಅಲ್ಲಿನೇ ಕಣ್ಣುಮುಚ್ಚಿ ಬೇಡಿಕೊಂಡ್ಲು ಕಿತ್ತೂರ ಕೇಸರಿ. ಸೊ ನಿಮಗಿದು ಅರ್ಥ ಆಗಿದೆ ಅನ್ಕೋತೀನಿ. ಇದು ಒಂದು ಏನು ಅಂದರೆ ಕಿತ್ತೂರು ರಾಣಿ ಚೆನ್ನಮ್ಮ ಹೇಗೆ ದೇಶದಿಂದ ಹೋರಾಡಿದ್ಲು ಅನ್ನೋದು. ಸೊ ನಮಗೆ ಈಗ ನಮ್ಮ ಜೀವನದಲ್ಲಿ ಈಗ ನಾವು ಏನು ನಮ್ಮ ಜೀವನದಲ್ಲೂ ನಾವು ಹೋರಾಡಬೇಕಾಗುತ್ತೆ. ಕೆಲವೊಂದು ಎಷ್ಟೋ ಪ್ರಾಬ್ಲಮ್ಸ್ ಬರುತ್ತೆ. ಸೊ ಅದನ್ನು ಎಲ್ಲ ಅನುಸರಿಸ್ಕೊಂಡು ನಾವು ಹೋಗಬೇಕು. ಆಗ ದೇಶಕ್ಕೋಸ್ಕರ ಹೋರಾಡಿದ್ರು, ಆದರೆ ಈಗ ನಮ್ಮ ಜೀವನಕ್ಕೋಸ್ಕರ ನಾವು ಹೋರಾಡಬೇಕು. ಪ್ರತಿಯೊಂದು ಎಲ್ಲೇ ಹೋದರೂ ಪ್ರತಿಯೊಂದು ಕಷ್ಟ ಬಂದೇ ಬರುತ್ತೆ, ಒಂದೊಂದು ಕಷ್ಟ ಬಂದೇ ಬರುತ್ತೆ. ಬಟ್ ನಾವು ಭಯ ಪಡದೆ ಹೋರಾಡಬೇಕು ಅನ್ನೋದು ನಾವು ಈ ಪದ್ಯದಿಂದ ನಾವು ತಿಳ್ಕೊಂಡ್ವಿ. ನಿಮಗಿದು ಅರ್ಥ ಆಗಿದೆ ಅನ್ಕೋತೀನಿ. ಅರ್ಥ ಆಗಿದ್ದರೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಇದೇ ಥರ ವೀಡಿಯೋಸ್ ಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮಗೂ ಇದೇ ಥರ ವೀಡಿಯೋಸ್ ಸಿಗ್ತಾ ಇರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಫಾರ್ ನೌ.